ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಡಿ ಶಂಕರ್ ಸಿಂಗ್ರವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಡಿ ಶಂಕರ್ ಸಿಂಗ್ರವರು ಕನ್ನಡದ ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕರಾದ SV ರಾಜೇಂದ್ರ ಸಿಂಗ್ ಬಾಬುರವರ ತಂದೆಯವರು. ಇವರು ಕನ್ನಡದಲ್ಲಿ ಒಟ್ಟು 14 ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು, ನಾವಿಂದು ಆ 14 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ. ಡಿ ಶಂಕರ್ ಸಿಂಗ್ರವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಜಗನ್ಮೋಹಿನಿ. ಇದು 1951ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಹರಿಣಿ, ಪ್ರತಿಮಾದೇವಿ, ಶ್ರೀನಿವಾಸ್ ರಾವ್, ಈಶ್ವರಪ್ಪ, ಜಯಶ್ರೀ, ಮಹಾಬಲ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಶ್ರೀನಿವಾಸ ಕಲ್ಯಾಣ. ಇದು 1952ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ವಿಮಲಾನಂದ ದಾಸ್, ಪ್ರತಿಮಾದೇವಿ, ಹರಿಣಿ, ಜಯಶ್ರೀ, ಡಾಕ್ಟರ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ದಲ್ಲಾಳಿ. ಇದು 1953ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಹರಿಣಿ, ಮಾಧವರಾವ್, ಬಾಲಕೃಷ್ಣ, ಸಂಪತ್, ಪ್ರತಿಮಾದೇವಿ, ಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಚಂಚಲ ಕುಮಾರಿ. ಇದು 1953ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಇಂದುಶೇಖರ್, ಪ್ರತಿಮಾದೇವಿ, ಕಾಮಿನಿ, ಸರೋಜಮ್ಮ, ಬಾಲನಟನಾಗಿ SV ರಾಜೇಂದ್ರ ಸಿಂಗ್ ಬಾಬು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಮುಟ್ಟಿದ್ದೆಲ್ಲ ಚಿನ್ನ. ಇದು 1954ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಬಾಲಕೃಷ್ಣ, ಹರಿಣಿ, ಪ್ರತಿಮಾದೇವಿ, ನರಸಿಂಹರಾಜು, MS ಸುಬ್ಬಣ್ಣ, ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಮಾಡಿದ್ದುಣ್ಣೋ ಮಾರಾಯ. ಇದು 1954ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಹರಿಣಿ, ಸಂಪತ್, ರೇವತಿ, ಪ್ರತಿಮಾದೇವಿ, ಮಹಾಬಲ್ ರಾವ್, SV ರಾಜೇಂದ್ರ ಸಿಂಗ್ ಬಾಬು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಗಂಧರ್ವ ಕನ್ಯೆ. ಇದು 1955ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಇಂದುಶೇಖರ್, ರಾಜಾ ಸುಲೋಚನಾ, ಹರಿಣಿ, ರೇವತಿ, ಬಾಲಕೃಷ್ಣ, SV ರಾಜೇಂದ್ರ ಸಿಂಗ್ ಬಾಬು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಆಷಾಢ ಭೂತಿ. ಇದು 1955ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ B ಸರೋಜಾದೇವಿ, ಸಂಪತ್, ಬಾಲಕೃಷ್ಣ, ಪ್ರತಿಮಾದೇವಿ, ರಾಜಾಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ವರದಕ್ಷಿಣೆ. ಇದು 1957ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಸೂರ್ಯಕಲಾ, ಪ್ರತಿಮಾದೇವಿ, ಲಕ್ಷ್ಮೀದೇವಿ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಶಿವಲಿಂಗ ಸಾಕ್ಷಿ. ಇದು 1960ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಪ್ರತಿಮಾದೇವಿ, ರಮಾದೇವಿ, ಬಾಲಕೃಷ್ಣ, KS ಅಶ್ವಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ರಾಜ ಸತ್ಯವ್ರತ. ಇದು 1961ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಪ್ರತಿಮಾದೇವಿ, ಬಾಲಕೃಷ್ಣ, GV ಅಯ್ಯರ್, ಡಿಕ್ಕಿ ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 12ನೇ ಚಲನಚಿತ್ರ ಶ್ರೀ ಧರ್ಮಸ್ಥಳ ಮಹಾತ್ಮೆ. ಇದು 1962ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ST ಅರಸ್, ಪ್ರತಿಮಾದೇವಿ, ಡಿಕ್ಕಿ ಮಾಧವರಾವ್, ಶನಿ ಮಹದೇವಪ್ಪ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 13ನೇ ಚಲನಚಿತ್ರ ಒಂದೇ ಕುಲ ಒಂದೇ ದೈವ. ಇದು 1971ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಶ್ರೀನಾಥ್, ರಾಜೇಶ್, ಕಲ್ಪನಾ, KS ಅಶ್ವಥ್, ರಾಜಾನಂದ್, ಪ್ರತಿಮಾದೇವಿ, ಸಂಪತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಡಿ ಶಂಕರ್ ಸಿಂಗ್ರವರು ನಿರ್ದೇಶನ ಮಾಡಿರುವ 14ನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಬಂಗಾರದ ಕಳ್ಳ. ಇದು 1973ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರದಲ್ಲಿ ಸಂಗ್ರಾಮ್, ಅನಿತಾ, BV ರಾಧಾ, ರೆಬಲ್ ಸ್ಟಾರ್ ಅಂಬರೀಶ್, MN ಲಕ್ಷ್ಮೀದೇವಿ, ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್, ಡಿ ಶಂಕರ್ ಸಿಂಗ್ರವರು ನಿರ್ದೇಶನ ಮಾಡಿರುವ 14 ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.